ನಾನು ನೋಡ್ಕೊತೀನಿ ಶೌರ್ಯ ಅಂತ ಹೇಳ್ದೆ. ಸೂರ್ಯ ಕೂಡ ಮತ್ತು ಶೌರ್ಯ ಮನೆಗೆ ಹೊರಟ್ರು. ಇನ್ನು ತಿಂಡಿ ತಿಂದಮೇಲೆ ಎಲ್ರಿಗೂ ಹೇಳಿ ಏರ್ಪೋರ್ಟ್ಗೆ ಹೊರಟು ನಮ್ಮ ಲವ್ ಬರ್ಡ್ಸ್. ಏರ್ಪೋರ್ಟ್ ತಲುಪುತ್ತಲೇ ಅಲ್ಲಿನ ಫಾರ್ಮಾಲಿಟೀಸ್ನೆಲ್ಲ ಮುಗಿಸ್ಕೊಂಡು ತಮ್ಮ ಪ್ರೈವೇಟ್ ಫ್ಲೈಟ್ ಕಡೆ ನಡೆದ್ರು ಇಬ್ಬರು. ತ್ರಿಷಾ ಶೌರ್ಯನ ಅಪ್ಕೊಂಡೇ ಇದ್ದಾಳೆ. ಶೌರ್ಯ ಮತ್ತು ತ್ರಿಷಾ ಫ್ಲೈಟ್ ಒಳಗೆ ಪ್ರವೇಶಿಸ್ತಿದ್ದಂತೆ ಇಬ್ಬರು ಏರ್ ಹೋಸ್ಟೆಸ್ ವೆಲ್ಕಮ್ ಮಾಡಿದ್ರು. ಆ ಫ್ಲೈಟ್ ಪೂರ್ತಿ ನೋಡ್ತಿದ್ದು ತ್ರಿಷಾಳ ಕಣ್ಣುಗಳು ದೊಡ್ಡದಾದವು. ನೋಡೋದಕ್ಕೆ ಒಂದು ಮಿನಿ ಸೈಜ್ ಮನೆ ಥರ ಇತ್ತು ಅದು. ವಾವ್ ಶೌರ್ಯ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂದ್ಲು ತ್ರಿಷಾ ಖುಷಿಯಿಂದ ಹಾರಾಡ್ತಾ. ಚಿಕ್ಕ ಮಗುವಿನಂತೆ ನಿಷ್ಕಲ್ಮಶವಾಗಿ ಕಾಣಿಸ್ತಿರೋ ತ್ರಿಷಾಳ ನಗುವನ್ನು ನೋಡ್ತಾ ಹಾಗೇ ನಿಂತುಬಿಟ್ಟ ಶೌರ್ಯ. ಅಲ್ಲಿ ಕುರ್ಚಿಗಳ ಬದಲು ಸೋಫಾಗಳಿರೋದನ್ನು ಕಂಡು ತ್ರಿಷಾ ಇನ್ನೂ ಎಕ್ಸೈಟ್ ಆಗ್ತಿದ್ಲು. ಶೌರ್ಯ ಮೊದಲೇ ಆ ಏರ್ ಹೋಸ್ಟೆಸ್ಗೆ ಹೇಳಿದ್ರಿಂದ ಯಾರು ಶೌರ್ಯ ಮತ್ತು ತ್ರಿಷಾ ಇದ್ದ ಕಡೆಗೆ ಬರಲಿಲ್ಲ. ತ್ರಿಷಾ, ಮೊದಲು ಬಂದು ಕೂತ್ಕೋ, ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ಅಂತಂದ ಶೌರ್ಯ. ಹ್ಞೂ ಅಂತ ಹೇಳಿ ಹೋಗಿ ಶೌರ್ಯನ ಪಕ್ಕದಲ್ಲೇ ಕೂತ್ಲು. ಒಂದು 5 ನಿಮಿಷಕ್ಕೆ ಫ್ಲೈಟ್ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಗಾಳಿಲಿ ಹಾರವಾಗಿ ತ್ರಿಷಾಗೆ ತುಂಬ ಭಯ ಆಯಿತು. ಶೌರ್ಯನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಲು. ಶೌರ್ಯ ಕೂಡ ಮೆಲ್ಲಗೆ ಅವಳು ಬೆನ್ನನ್ನು ಸವರ್ತಿದ್ದ. ಸ್ವಲ್ಪ ಸಮಯದ ನಂತರ ಮನಾಲಿ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು. ಬೇಬಿ, ಈ ಸ್ವೆಟರ್ ಹಾಕೋ ಅಂದ ಶೌರ್ಯ ಒಂದು ಸ್ವೆಟರ್ ಕೊಟ್ಟು. ಅದನ್ನು ಹಾಕ್ಕೊಂಡು ಕೆಳಗಿಳಿದ್ಲು ತ್ರಿಷಾ. ಶೌರ್ಯ ಕೂಡ ಕೆಳಗಿಳಿದು ತ್ರಿಷಾ ಜೊತೆಯಲ್ಲಿ ಹೊರಟ. ಇಬ್ಬರು ಹೊರಗೆ ಬರೋ ಅಷ್ಟರಲ್ಲಿ ಇವರಿಗಾಗಿ ಒಂದು ಕಾರ್ ಕಾಯ್ತಿತ್ತು. ಶೌರ್ಯ ಮತ್ತು ತ್ರಿಷಾ ಕಾರ್ ಹತ್ತಿದ ತಕ್ಷಣ ಇಬ್ಬರನ್ನು ಮನಾಲಿಯಲ್ಲಿರೋ ಟಾಪ್ 1 ರೆಸಾರ್ಟ್ನಲ್ಲಿ ತಂದು ತಲುಪಿಸ್ತು. ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ ಹತ್ರ ಕೀ ತೊಗೊಂಡು ತಮ್ಮ ಕಾಟೇಜ್ ಕಡೆ ಹೋದರು. ಒಬ್ಬ ಹುಡುಗ ಅವರಿಗೆ ರೂಮ್ ತೋರಿಸಿ ಅವರ ಲಗೇಜ್ ಎಲ್ಲ ಅಲ್ಲಿ ಇಟ್ಟಲ್ಲಿಂದ ಹೊರಟೋದ. ತ್ರಿಷಾ ಆ ಕಾಟೇಜ್ ಎಲ್ಲ ನೋಡ್ತಾರೆ. ಶೌರ್ಯ ಹೋಗಿ ಮೇಯ್ನ್ ಡೋರ್ ಲಾಕ್ ಮಾಡ್ದ. ಅಲ್ಲಿನ ಕಿಟಕಿಯಿಂದ ಹೊರಗಿನ ನೋಟ ತುಂಬ ಅದ್ಭುತವಾಗಿತ್ತು. ಅರೇ ವಾ, ಎಷ್ಟು ಚೆನ್ನಾಗಿದೆ ಶೌರ್ಯ ಅಂತ ಶೌರ್ಯನನ್ನು ಕರೆಯೋದಕ್ಕೆ ತಿರುಗಿದಾಗ ಶೌರ್ಯ ಎಲ್ಲಿಯೂ ಕಾಣಿಸ್ಲಿಲ್ಲ. ಎಲ್ಲಿಗೋದ್ರಿ ಮನುಷ್ಯ ಅಂದ್ಕೊಡ್ತಾ ಶೌರ್ಯ ಅಂತ ಕೂಗಿದ್ಲು. ಅಷ್ಟರಲ್ಲಿ ಶೌರ್ಯ ಬರ್ತಾ, ಏನಾಯ್ತು ಬೇಬಿ ಅಂತ ಕೇಳ್ದ. ಶೌರ್ಯ, ಇದೇನು ಹೊಸ ಕರೆ ಅಂತ ಕೇಳಿದ್ಲು ತ್ರಿಷಾ ನಾಚ್ಕೊಳ್ತಾ. ಏನು ಚೆನ್ನಾಗಿಲ್ವಾ ಅಂತ ಕೇಳಿದ ಶೌರ್ಯ ತ್ರಿಷಾಳ ಹತ್ತಿರ ಬರ್ತಾ. ಶೌರ್ಯ, ಏನು ಮಾಡ್ತಿದ್ದೀರಿ ಅಂತ ಒಂದೊಂದು ಹೆಜ್ಜೆ ಹಿಂದಕ್ಕೆ ಇಡ್ತಿದ್ಲು ತ್ರಿಷಾ. ಶೌರ್ಯ, ಇದು ಮೋಸ ಹೇಳ್ತಿದ್ದೀನಿ ಅಂದ್ಲು ತ್ರಿಷಾ ಒಂದೊಂದೇ ಹೆಜ್ಜೆ ಹಿಂದೆ ಇಡ್ತಾ. ತ್ರಿಷಾ ಹೆಜ್ಜೆಗಳನ್ನ ಹಿಂದೆ ಇಡ್ತಿದ್ರೆ ಶೌರ್ಯ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಇಡ್ತಿದ್ದ. ತ್ರಿಷಾ ಮಾತಾಡ್ತಾ, ಶೌರ್ಯ ಬೇಡ ಅಂದ್ಲು ಹಿಂದೆ ಹೆಜ್ಜೆ ಇಡ್ತಾ. ಇವತ್ತು ನಿಜವಾಗ್ಲೂ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಗೊಂಡು ಟ್ರೈಲರ್ಗಳು ಟೀಸರ್ಸ್ಗಳೆಲ್ಲ ಸಾಕು, ಇನ್ನು ನನಗೆ ಫುಲ್ ಶೋ ಬೇಕು ಅಂದ ಶೌರ್ಯ ತ್ರಿಷಾಳ ಕಡೆ ತುಂಟತನದಿಂದ ನೋಡ್ತಾ. ಶೌರ್ಯ ನೋಟಕ್ಕೆ ನಾಚಿಕೆ ಮುಖವನ್ನು ಆವರಿಸ್ಕೊಳ್ತಿದ್ದಂತೆ ರೆಪ್ಪೆಗಳನ್ನ ಮುಚ್ಕೊಂಡ್ಲು ತ್ರಿಷಾ. ತ್ರಿಷಾಳನ್ನು ಗೋಡೆಗೆ ಒತ್ತಿ ಹಿಡಿದು ಎತ್ತಲು ಕದಡದಂತೆ ತನ್ನ ಕೈಗಳಿಂದ ಲಾಕ್ ಮಾಡಿ, ಇವಾಗ ಎಲ್ಲಿಗೆ ಹೋಗ್ತೀಯಾ ಬೇಬಿ ಅಂತ ಕೇಳಿದ ಶೌರ್ಯ ಗಡುಸಾದ ಧ್ವನಿಯಲ್ಲಿ. ಶೌರ್ಯನ ನೋಟಕ್ಕೆ ತ್ರಿಷಾಳಲ್ಲಿ ನಡುಕ ಶುರುವಾಯಿತು. ಶೌರ್ಯನ ಬಿಸಿ ಉಸಿರು ತನ್ನ ಮೈಗೆ ತಾಗುತ್ತೆ. ತ್ರಿಷಾಳ ಮೈಯೆಲ್ಲ ನಡುಕ ಆರಂಭ ಆಯಿತು. ಆದರೆ ಯಾಕೋ ಒಂದು ಕಡೆ ಭಯ ಶುರುವಾಗೋಯ್ತು. ಅವಳಿಗೂ ತಿಳಿಯದಂತೆ ಕಣ್ಣಲ್ಲಿ ನೀರು ತುಂಬ್ಕೊಂತು. ಶೌರ್ಯ ತನ್ನ ಮುಂದೆ ಇದ್ದರೂ ಕೂಡ ಅಂದು ಅಕ್ಷಿತ್ ತನಗೆ ಮಾಡಿದ್ದೆ ಪದೇ ಪದೇ ನೆನಪಿಗೆ ಬಂದು ನೆಮ್ಮದಿ ಕೆಡಿಸ್ತಿತ್ತು. ತನಗೇ ತಿಳಿದಂತೆ ಶೌರ್ಯನನ್ನು ತಳ್ಳಿಬಿಟ್ಟು, ನನ್ನ ಏನು ಮಾಡಬೇಡಿ ಪ್ಲೀಸ್ ಅಂತ ಅಳೋದಕ್ಕೆ ಆರಂಭಿಸಿದ್ಲು. ತ್ರಿಷಾ, ಆರ್ ಯು ಓಕೆ? ತ್ರಿಷಾ ನೋಡು, ನಾನು ಶೌರ್ಯ. ತ್ರಿಷಾ, ನಿನ್ನ ಶೌರ್ಯ ನೋಡು, ನನ್ನ ಬಂಗಾರ ಅಲ್ವಾ ನೀನು, ಹೀಗೆ ನೋಡು ಅಂದ ಶೌರ್ಯ ತ್ರಿಷಾಳ ಮುಖವನ್ನು ತನ್ನ ಕೈಗಳಲ್ಲಿ ತಗೊಂಡು. ಶೌರ್ಯ ಅಂತ ಶೌರ್ಯನ ಗಟ್ಟಿಯಾಗಿ ಅಪ್ಕೊಂಡು ಹತ್ತುಬಿಟ್ಲು ತ್ರಿಷಾ. ತ್ರಿಷಾಳ ಬೆನ್ನು ಸವರ್ತಾ, ಏನಿಲ್ಲ ತ್ರಿಷಾ, ಆ ರಾಸ್ಕಲ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಶೌರ್ಯ. ತ್ರಿಷಾ, ಹೇಳು, ಇದೇನು ಬೇಡ ಬಿಡು, ಹೋಗಿ ಫ್ರೆಶಪ್ ಆಗು, ಹೊರಗೋಗೋಣ ಅಂದ ಶೌರ್ಯ ವಿಷಯವನ್ನು ಡೈವರ್ಟ್ ಮಾಡ್ತಾ. ತ್ರಿಷಾಗೆ ತುಂಬ ಬೇಸರ ಆಯಿತು. ಅಯ್ಯೋ, ಅನಾವಶ್ಯಕವಾಗಿ ಶೌರ್ಯನ ಮೂಡ್ ಸ್ಪಾಯಿಲ್ ಮಾಡಿದ್ನಲ್ಲ, ಇದು 2ನೇ ಸಾರಿ, ನನ್ನ ಬಗ್ಗೆ ಏನು ಅಂದ್ಕೊಡ್ತಾರೋ ಏನು ಅಂತ ಯೋಚಿಸ್ತಿದ್ಲು ತ್ರಿಷಾ. ಓಯ್ ಹೋಗು, ನಿನಗೆ ಡ್ರೆಸ್ ನಾನೇ ಕೊಡ್ತೀನಿ ಹೋಗು ಅಂತ ಹೇಳಿ ಅವಳನ್ನು ಕಳಿಸಿ ಸೂರ್ಯನಿಗೆ ಕಾಲ್ ಮಾಡ್ದ. ಮನೆಯಲ್ಲಿ ಸೂರ್ಯ ಮತ್ತು ಅಕ್ಕಿಯ ಮುದ್ದು ಜಗಳ. ಸೂರ್ಯ ಅಕ್ಕಿಗೆ ಮತ್ತು ಶಾರದಾ ಅವರಿಗೆ ತಿಳಿಸಿ ಅಲ್ಲಿಂದ ಆಫೀಸ್ಗೆ ಹೊರಟಿದ್ದ. ಶೌರ್ಯ ಕೂಡ ಇಲ್ದಿರೋದ್ರಿಂದ ಶೌರ್ಯನ ಕೆಲಸವನ್ನು ಸೂರ್ಯನೇ ನೋಡ್ಕೊಳ್ತಿದ್ದ. ಸಂಜೆ ಆಗ್ತಿದ್ದಂತೆ ಸೂರ್ಯನಿಗೆ ಕರೆ ಮಾಡಿದ್ಲು ಅಕ್ಷರ. ಹಲೋ, ಯಾರು ಅಂತ ಕೇಳ್ದ ಸೂರ್ಯ. ಯಾರಂತಾನೂ ನೋಡಿದೆ. ಹಲೋ ರೀ, ನನ್ನ ಹೆಸರು ಅಕ್ಷರ, ಸೂರ್ಯ ಅಂತ ರೀ, ನನ್ನ ಗಂಡ ಅಂದ್ಕೊಂಡು ನಿಮಗೆ ಫೋನ್ ಮಾಡಿದ್ದೀನಿ ರೀ ಅಂದ್ಲು ಅಕ್ಕಿ ಮುಖ ಸೊಟ್ಟಾಗಿ ಮಾಡಿಕೊಂಡು.
ಆವಾಗ ನಂಬರ್ ನೋಡಿ ಅಯ್ಯೋ ಥೂ ಚಚ್ಕೊ ನಿನಗೆ ನೀನೆ ಅಂತ ಅಂದ್ಕೊಂಡು ಅಕ್ಕಿ ಡಾರ್ಲಿಂಗ್ ಸಾರಿ ಕಣೋ ನಂಬರ್ ನೋಡಲಿಲ್ಲ ಅಂದ ಸೂರ್ಯ. ಹೋಗಿ ನಿಮಗೆ ನಾನು ದಿನೇ ತುಂಬ ಕೀಳಾಗಿ ಕಾಣಿಸ್ತಿದ್ದೀನಲ್ವಾ, ಇರಲಿ ಮನೆಗೆ ಬರ್ತೀರಲ್ವ ಇವತ್ತು ಆವಾಗ ಹೇಳ್ತೀನಿ ನಿಮ್ಮ ಕತೆ ಅಂದ್ಲು ಅಕ್ಕಿ ಕೋಪದಿಂದ. ಸಾರಿ ಡಾರ್ಲಿಂಗ್, ನಿಜವಾಗಿಯೂ ಈಗೋ ನಿನ್ನ ಅಣ್ಣನ ಕೆಲಸ ನನ್ನ ಕೆಲಸ ಎಲ್ಲ ಸೇರಿ ಹೆವಿ ವರ್ಕ್ ಇದೆ ಕಣೋ, ಅರ್ಥ ಮಾಡ್ಕೊ ಅಂದ ಸೂರ್ಯ ಬಲವಂತವಾಗಿ ಒಲಿಸ್ಕೊಳ್ತಾ. ಸರಿ ಬಿಡಿ, ಎಷ್ಟೊತ್ತಿಗೆ ಮನೆಗೆ ಬರ್ತೀರಿ ಅಂತ ಕೇಳಿದ್ಲು ಅಕ್ಕಿ. ತಡ ಆಗಬಹುದು ಅಂದ ಸೂರ್ಯ. ಮಧ್ಯಾಹ್ನ ಏನಾದರೂ ತಿಂದ್ರಾ ಅಂತ ಕೇಳಿದ್ಲು ಅಕ್ಷರ ಅನುಮಾನದಿಂದ. ಹಾಂ ತಿಂದೆ ಅಂದ ಸೂರ್ಯ ತಡಬಡಾಯಿಸ್ತ. ನಿಜ ಹೇಳಿ ಬಾವ, ನಿಜವಾಗಿಯೂ ನೀವು ತಿಂದ್ರಾ ಅಂತ ಕೇಳಿದ್ಲು ಅಕ್ಷರ ಮತ್ತೆ. ಅಂದರೆ ಅದು ಅದು ನಾನು ತಿನ್ನಲಿಲ್ಲ ಅಂದ ಸೂರ್ಯ. ಮೊದಲು ನೀವು ಕೆಲಸ ನಿಲ್ಲಿಸಿ ಅರ್ಧ ಗಂಟೆಯಲ್ಲಿ ಮನೆಗೆ ಬನ್ನಿ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಅರ್ಧ ಗಂಟೆಯಲ್ಲಿ ನೀವು ಮನೆಯಲ್ಲಿರಬೇಕು, ಇಲ್ಲಾಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಅಕ್ಷರ. ತಲೆ ಚುಚ್ಕೊಂಡು ಅರ್ಧದಲ್ಲಿದ್ದ ಕೆಲಸವನ್ನು ಬೇಗ ಮುಗಿಸಿ ಮನೆಗೆ ಹೊರಟ ಸೂರ್ಯ. ಸೂರ್ಯ ಬರೋಷ್ಟರಲ್ಲಿ ಅಕ್ಕಿ ಅಡುಗೆ ಮಾಡಿ ರೆಡಿ ಮಾಡಿದ್ಲು. ನಿಜಕ್ಕೂ ಮಧ್ಯಾಹ್ನ ಕೂಡ ತಿಂದಿಲ್ವಲ್ಲ ನಮ್ಮ ಯಜಮಾನರು ಅಂತ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿದ್ಲು. ರಂಗಿ ಮಾಡ್ತೀನಿ ಅಂತ ಹೇಳಿದ್ರು ಕೇಳಿದೆ, ತನ್ನ ಗಂಡನಿಗಾಗಿ ತಾನೇ ಅಡುಗೆ ಮಾಡಿದ್ಲು ಅಕ್ಷರ. ಸೂರ್ಯ ಬರತ್ಲೆ ಮೊದಲು ಹೋಗಿ ಫ್ರೆಶ್ ಆಗಿ ಬನ್ನಿ, ಬಡಿಸ್ತೀನಿ ಅಂದ್ಲು ಅಕ್ಕಿ ಗಂಭೀರವಾಗಿ. ಯಾಕೆ ಬಂಗಾರ ನನ್ನ ಮೇಲೆ ಇಷ್ಟೊಂದು ಕೋಪ ಅಂತ ಕೇಳ್ದ ಸೂರ್ಯ. ನನ್ನ ಜೊತೆ ಮಾತಾಡಬೇಡಿ ಅಂದ್ಲು ಅಕ್ಷರ ಕೋಪದಿಂದ. ಇನ್ನೇನು ಮಾಡಲಾಗದೆ ತನ್ನ ರೂಮಿಗೆ ಹೋದ ಸೂರ್ಯ. ಒಂದು 5 ನಿಮಿಷಕ್ಕೆ ಅಕ್ಕಿ ಅಕ್ಕಿ ಅಂತ ಕರೀತಿದ್ದಾನೆ ಸೂರ್ಯ ರೂಮ್ನಿಂದ. ಇವಾಗ ಯಾಕೆ ಕರಿತಿದ್ದಾನೆ ಅಂದ್ಕೊಂಡು ರೂಮಿಗೆ ಹೋದ್ಲು. ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ತೇವವಾತ್ತಲಿಂದ ಮೈಕ್ ಟವಲ್ ಸುತ್ತಕೊಂಡು ಸೂರ್ಯನ ನೋಡಿ ಕೋಪದಿಂದ ಬೆಡ್ ಮೇಲೆ ಕೂರಿಸಿ ಇನ್ನೊಂದು ಟವಲ್ನಿಂದ ತಲೆ ಒರೆಸ್ತಿದ್ದಾಳೆ ಅಕ್ಷರ. 5ನೇ ತಿಂಗಳು ನಡೀತಿರೋದ್ರಿಂದ, ಅದರಲ್ಲಿಯೂ ಅವಳಿಗೆ ಮಕ್ಕಳಾದ್ರಿಂದ ಅವಳಿ ಮಕ್ಕಳಿರೋದ್ರಿಂದ ಬೇಬಿ ಬಂಪ್ ಎದ್ದು ಕಾಣಿಸ್ತಿದ್ರೆ ಪ್ರೀತಿಯಿಂದ ಅದನ್ನು ಸವರಿ ಮುತ್ತಿಟ್ಟ ಸೂರ್ಯ. ಆ ಮುತ್ತಿನ ಸ್ಪರ್ಶ ಕಣ್ಣು ಮುಚ್ಕೊಂಡ್ಲು ಅಕ್ಷರ. ಏಯ್ ಬಂಗಾರು, ನಿಮ್ಮ ಮಮ್ಮಿ ನನ್ನ ಮೇಲೆ ತುಂಬ ಕೋಪದಲ್ಲಿದ್ದಾರೆ ಕಣೋ, ನೀವಾದರೂ ಸ್ವಲ್ಪ ಡ್ಯಾಡಿ ಸೈಡ್ ಮಾತಾಡ್ಬೋದಲ್ಲ ಅಂತ ಕೇಳಿದ ಸೂರ್ಯ ಅಕ್ಷರನ ಓರೆಗಣ್ಣಿನಿಂದ ನೋಡ್ತಾ. ಅಕ್ಷರ ಕೋಪದಿಂದ ಸೂರ್ಯನ ನೋಡ್ತಾ, ನಿಮ್ಮ ಡ್ಯಾಡಿ ಸರಿಯಾದ ಸಮಯಕ್ಕೆ ತಿಂದರೆ ನನಗೆ ಯಾಕೆ ಕೋಪ ಬರುತ್ತೆ, ನೀನೇ ಹೇಳು ಕಂದ ಅಂದ್ಲು ಅಕ್ಕಿ ಕೂಡ ಸೂರ್ಯನ ಓರೆಗಣ್ಣಿನಿಂದ ನೋಡ್ತಾ. ಸಾರಿ ಕಣೋ ತಪ್ಪಾಗೋಯ್ತು ಅಂದ ಸೂರ್ಯ ಕಿವಿ ಹಿಡ್ಕೊಂಡು. ನನಗೇನು ಬೇಡ ನಿಮ್ಮ ಬೋಳು ಸಾರಿಗಳು, ಮೊದಲು ಡ್ರೆಸ್ ಹಾಕ್ಕೊಂಡು ಬನ್ನಿ ತಿನ್ನಿವ್ರಂತೆ ಅಂತ ಹೇಳಿ ಅಲ್ಲಿಂದ ಕೆಳಗೆ ಹೊರಟು ಹೋದ್ಲು ಅಕ್ಷರ. ಸೂರ್ಯ ನಿಟ್ಟುಸಿರು ಬಿಟ್ಟು, ಇವಾಗ ಇವಳು ಮೂಡ್ ಹೇಗಪ್ಪ ಚೇಂಜ್ ಮಾಡೋದು, ಕೋಪದ ಮಂಚದ ಮೇಲೆ ಕೂತಿದ್ದಾಳೆ ನನ್ನ ಮಹಾರಾಣಿ ಅಂತ ತಲೆ ಚಿಚ್ಕೊಂಡು ಡ್ರೆಸ್ ಹಾಕ್ಕೊಂಡು ಕೆಳಗೆ ಹೋದ ಸೂರ್ಯ. ಸೂರ್ಯ ಬರತ್ಲೆ ಸೂರ್ಯನಿಗೆ ಅನ್ನ ಬಡಿಸಿದ್ಲು ಅಕ್ಷರ. ನನ್ನ ಜೊತೆ ಮಾತಾಡಲ್ವಾ ಅಕ್ಕಿ ಅಂತ ಕೇಳಿದ ಸೂರ್ಯ. ಮೊದಲು ಅನ್ನ ತಿನ್ನಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅನ್ನ ಬಡಿಸಿ ತಾನೇ ಸ್ವತಃ ತುಂತು ತಿನ್ನಿಸ್ತಿದ್ದಾಳೆ ಅಕ್ಷರ. ಅಕ್ಷರ ತಿನ್ನಿಸ್ತಿದ್ರೆ ಯಾಕೆ ತಿಂದ ಸೂರ್ಯ. ಮಧ್ಯೆ ಅಕ್ಷರ ಕೂಡ ತಿನ್ನಿಸ್ತಿದ್ದ. ಅಂದಹಾಗೆ ನಿಮ್ಮ ಅಣ್ಣ ಏನಾದರೂ ಕಾಲ್ ಮಾಡಿದಾನಾ ಅಂತ ಕೇಳಿದ ಸೂರ್ಯ. ಹ್ಞೂ ಮಾಡಿದರು, ಮಧ್ಯಾಹ್ನ ತಲುಪಿದ್ರಂತೆ, ಆಮೇಲೆ ಎಲ್ಲೋ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದಾರಂತೆ ಅಂದ್ಲು ಅಕ್ಕಿ. ಹ್ಞೂ ಅಂದಹಾಗೆ ಅತ್ತೆ ತಿಂದ್ರಾ, ಟ್ಯಾಬ್ಲೆಟ್ಸ್ ತೊಗೊಂಡ್ರಾ ಅಂತ ಕೇಳಿದ ಸೂರ್ಯ. ಹಾಂ, ನೀವು ಬರೋ ಮುನ್ನವೇ ಅನ್ನ ಎಲ್ಲ ಹಾಕ್ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅಂದ್ಲು ಅಕ್ಷರ. ಸರಿ ಅಂತೇಳಿ ಇಬ್ಬರು ತಿಂದಮೇಲೆ ಸೂರ್ಯ ಅಕ್ಷರ ರೂಮಿಗೆ ಹೋಗಿ ಟ್ಯಾಬ್ಲೆಟ್ಸ್ ತಂದು ಅಕ್ಷರಾಗಿ ನೀಡಿ ಮತ್ತೆ ಅವುಗಳನ್ನ ರೂಮ್ನಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟ. ಸೂರ್ಯ ಹಾಗೆ ಲಾನಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣವಾ ಅಂತ ಕೇಳಿದ್ಲು ಅಕ್ಷರ. ಸರಿ ಅಂತ ಹೇಳಿ ಇಬ್ಬರು ಹಾಗೆ ಲಾನ್ಗೆ ಹೋದರು ವಾಕಿಂಗ್ ಮಾಡೋದಕ್ಕೆ. 1/4 ಗಂಟೆ ವಾಕಿಂಗ್ ಮಾಡಿ ಅಕ್ಕಿಗೆ ಸ್ವಲ್ಪ ಆಯಾಸ ಅನಿಸಿದ್ರಿಂದ ಅಲ್ಲೇ ಇದ್ದ ಚೇರ್ನಲ್ಲಿ ಕೂತ್ಕೊಂಡ್ರು ಇಬ್ಬರು. ಸೂರ್ಯನ ಭುಜ ಸುತ್ತ ಕೈ ಹಾಕೋದ್ಲು ಅಕ್ಕಿ. ಸ್ವಲ್ಪ ಸಮಯದ ನಂತರ ಏನೂ ನೆನಪಾದಂತೆ, ಬಾವ ಹೇಳೋದು ಮರ್ತೋದೆ, ಇವಾಗ ಅಣ್ಣ ಕಾಲ್ ಮಾಡಿದಾಗ ಹೇಳಿದರು ನಿನಗೆ ತುಂಬ ಸಾರಿ ಟ್ರೈ ಮಾಡಿದ್ರಂತ, ಆದರೆ ಕನೆಕ್ಟ್ ಆಗ್ತಿಲ್ವಂತೆ. ನಾನು ಕೂಡ ಟ್ರೈ ಮಾಡಿದೆ ಬಾವ, ಕನೆಕ್ಟ್ ಆಗಲಿಲ್ಲ ಅಂದ್ಲು ಅಕ್ಷರ. ಹೌದಾ, ಸರಿ ಬಿಡು, ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂತಂದ ಸೂರ್ಯ ಅಕ್ಷರಳ ಒಂದಿಗೆ. ನನಗೆ ನಿದ್ದೆ ಬರ್ತಿದೆ, ನನ್ನನ್ನು ಎತ್ಕೊಂಡು ಹೋಗು ಬಾವ ಅಂದ್ಲು ಅಕ್ಷರ ಸೂರ್ಯನನ್ನೇ ನೋಡ್ತಾ. ರಾಣಿಯವರ ಆಜ್ಞೆ ಅಂತ ನಾಟಕೀಯವಾಗಿ ಹೇಳಿ ಅಕ್ಷರಳನ್ನು ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋದ ಸೂರ್ಯ. ಆದರೆ ಸೂರ್ಯ ಮತ್ತು ಅಕ್ಷರಾಗೆ ತಿಳಿದ ವಿಷಯ ಏನಂದರೆ, ಸೂರ್ಯ ಮತ್ತು ಅಕ್ಕಿ ಹೊರಗೆ ಬಂದಾಗಿಂದ ಯಾರೋ ಇವರು ಫೋಟೋಗಳು ತೆಗಿತಿದ್ರು. ಸೂರ್ಯ ಇಬ್ಬರು ಒಳಗಡೆ ಹೋಗೋವರೆಗೂ ಅವ್ನು ಫೋಟೋ ತೆಗಿತಿದ್ದ.
ಆ ಫೋಟೋಗಳನ್ನೆಲ್ಲ ನೋಡಿ ಅವುಗಳನ್ನ ಯಾರಿಗೋ ಕಳಿಸಿ ಅಲ್ಲಿಂದ ಓಟ್ ಹೋದ ಆ ವ್ಯಕ್ತಿ. ಸೂರ್ಯನಿಗೆ ಕಾಲ್ ಮಾಡಿದ್ರು ಕನೆಕ್ಟ್ ಆಗದ್ರಿಂದ ಅಕ್ಕಿಗೆ ಕಾಲ್ ಮಾಡಿ ಅವಳ ಜೊತೆ ಮಾತಾಡಿ ರೂಮಿಗೆ ಬಂದ ಶೌರ್ಯನ ಕಣ್ಣುಗಳು ಅರಳಿದ್ವು. ಅಷ್ಟರಲ್ಲೇ ಫ್ರೆಶ್ ಆಗಿ ಸ್ನಾನ ಮಾಡಿ ಮೈಗೆ ಟವಲನ್ನು ತನ್ನ ಸುತ್ತ ಸುತ್ಕೊಂಡು ಹೊರಗೆ ಬಂದಿದ್ಲು ತ್ರಿಷಾ. ಉದ್ದವಾದ ಅವಳ ಕೂದಲಿನಿಂದ ನೀರು ಹನಿತಾ ಇದ್ದರೆ ಶೌರ್ಯನ ಮನದ ಭಾವನೆಗಳು ಮತ್ತಷ್ಟು ಹೆಚ್ಚಾಗ್ತಾನೇ ಇವೆ. ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದಷ್ಟು. ದೇವ್ರೇ, ಇದು ನನ್ನನ್ನು ಕೊಲ್ಲೋದಕ್ಕೆ ಹೀಗಿದೆ ಅಂತ ಅಂದ್ಕೊಳ್ತಾ ಕಣ್ಣುಗಳಿಂದಲೇ ಅವಳನ್ನ ನುಂಗು ಬಿಡುವಂತೆ ನೋಡ್ತಾ ಇದ್ದ ಶೌರ್ಯ ತನ್ನ ಹೆಂಡತಿಯನ್ನು. ತ್ರಿಷಾ ಡ್ರೆಸ್ ತೆಗೆದುಕೊಳ್ಳುವ ಗಡಿಬಿಡಿಯಲ್ಲಿದ್ದು ಶೌರ್ಯ ಬಂದದ್ದನ್ನು ಪಾಪ ಹುಚ್ಚು ಹುಡುಗಿ ಗಮನಿಸಲಿಲ್ಲ. ಇದ್ದ ಡ್ರೆಸ್ಗಳಲ್ಲಿ ಒಂದು ಡ್ರೆಸ್ಸನ್ನು ತಗೊಂಡ್ಳು ತ್ರಿಷಾ. ಇನ್ನು ಟವಲ್ ತೆಗೆದು ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಅಕಸ್ಮಾತಾಗಿ ಕನ್ನಡಿ ಕಡೆ ನೋಡಿದಂತಹ ತ್ರಿಷಾ ಶಾಕ್ ಆಗಿಬಿಟ್ಲು. ಶೌರ್ಯ, ನೀವು ಇವಾಗ ಬಂದ್ರಾ ಅಂತ ಕೇಳಿದ್ದು ತ್ರಿಷಾ ನಡುಗೋ ಧ್ವನಿಯಲ್ಲಿ ತಾನು ಇರೋ ಸ್ಥಿತಿಯನ್ನು ನೆನಪಿಸ್ಕೊಂಡು. ಶೌರ್ಯ ತ್ರಿಷಾಳ ಕಡೆ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಇಡ್ತಾ ಬರ್ತಿದ್ರೆ ಅವಳು ಒಂದೊಂದೇ ಹೆಜ್ಜೆನ ಹಿಂದಕ್ಕೆ ಇಡ್ತಾ ಇಡ್ತಾ ಹೋಗ್ತಾ ಇದ್ಲು. ಶೌರ್ಯ ತ್ರಿಷಾಳ ಕಡೆ ಹೆಜ್ಜೆ ಇಡ್ತಾ ಹತ್ರ ಹೊರಟೋದ. ತ್ರಿಷಾ ಹಿಂದೆ ಹೋಗ್ತಾ ಹೋಗ್ತಾ ಕನ್ನಡಿಗೆ ತಗಲಿ ಹಾಗೆ ನಿಂತಲ್ಲೇ ನಿಂತುಬಿಟ್ಲು. ಶೌರ್ಯ ತ್ರಿಷಾಳ ಮೇಲೆ ಮೇಲೆ ಬರ್ತಿದ್ದ. ತ್ರಿಷಾಗಂತೂ ನಾಚಿಕೆಯಾಗಿ ರೆಪ್ಪೆಗಳನ್ನ ಮುಚ್ಕೊಂಡ್ಬಿಟ್ಲು. ಪ್ರೀತಿಯಿಂದ ತ್ರಿಷಾಳನ್ನು ನೋಡ್ತಾ ಅವಳ ತುಟಿಗಳನ್ನ ಚುಂಬಿಸ್ತಾ ಶೌರ್ಯನ ಪ್ರೀತಿ ಪೂರ್ತಿ ತಿಳಿತಿದ್ದಂತೆ ಶೌರ್ಯನಿಗೆ ಸಹಕರಿಸ್ತಾ ಮುತ್ತಿನಲ್ಲಿ ಜೊತೆಯಾದ್ಲು ತ್ರಿಷಾ ಕೂಡ ತನ್ನ ಗಂಡನಿಗೆ ಸಾಥ್ ಕೊಡ್ತಾ. ಸ್ವಲ್ಪ ಸಮಯ ನಂತರ ಶೌರ್ಯ ಚುಂಬನದ ತೀವ್ರತೆಯನ್ನು ಹೆಚ್ಚಿಸ್ತಿದ್ರೆ ಆವಾಗ ಶೌರ್ಯನ ಮಾಯೆಯಿಂದ ಹೊರಬಂದಂತಹ ತ್ರಿಷಾ ಅವನ ಬೆನ್ನಿನ ಮೇಲೆ ಗುದ್ದತೊಡಗಿದ್ಲು. ಯಾಕಂದರೆ ಅವಳಿಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆ ರೀತಿ ಮಾಡ್ತಿದ್ದ ಶೌರ್ಯ. ಆದರೆ ಅವನ ಗಟ್ಟಿಮುಟ್ಟಾದ ದೇಹ ಹೊಂದಿದಂಥ ಶೌರ್ಯ ತ್ರಿಷಾಳ ಏಟುಗಳು ಇರುವೆ ಕಚ್ಚಿದಂತೆಯೂ ಅನ್ನಿಸ್ಲೇ ಇಲ್ಲ ಅವನಿಗೆ. ತ್ರಿಷಾಳ ಕಣ್ಣುಗಳಲ್ಲಿ ನೀರು ತುಂಬ್ಕೊಂತು. ಆ ಕಣ್ಣೀರಿನ ಸ್ಪರ್ಶ ಶೌರ್ಯನ ಕೆನ್ನೆಗೆ ತಾಗತ್ಲೆ ಕಷ್ಟಪಟ್ಟು ತ್ರಿಷಾಳನ್ನು ಬಿಟ್ಟ ಶೌರ್ಯ ಅವಳನ್ನ ಬಿಡುತ್ತಲೇ ಕಷ್ಟಪಟ್ಟು ಉಸಿರು ತೆಗೆದುಕೊಳ್ತಾ ಇದ್ಲು. ಅದಕ್ಕೆ ತಕ್ಕಂತೆ ಅವಳ ಎದೆ ಬಡಿತ ಜೋರಾಗ್ತಿತ್ತು. ಶೌರ್ಯನ ಕಡೆ ನೋಡಲಾಗದೆ ಕಣ್ಣುಗಳನ್ನ ತಗ್ಸಿ, ಶೌರ್ಯ ಹೊರಗೆ ಹೋಗೋಣ ಅಂದ್ರಲ್ಲ, ನೀವು ಹೋಗಿ ರೆಡಿಯಾದರೆ ನಾವು ಹೋಗೋಣ ಅಂತಂದ್ಲು ತ್ರಿಷಾ ನಾಚಿಕೆಯಿಂದ. ಇವಾಗ ಹೋಗೋದು ಅಷ್ಟು ಅಗತ್ಯನಾ ಬೇಬಿ ಅಂತ ಕೇಳಿದ ಶೌರ್ಯ ತ್ರಿಷಾಳ ಕಿವಿಯ ಬಳಿ ಮುದ್ದಾಗಿ. ಶೌರ್ಯನ ಬಿಸಿ ಉಸಿರು ತಾಕ್ತಾ ಇದ್ದಂತೆ ತ್ರಿಷಾಳ ಮೈಯೆಲ್ಲ ಜುಮ್ಮಂದೋಯ್ತು. ಶೌರ್ಯ ತ್ರಿಷಾಳಲ್ಲಿ ಉಂಟಾಗ್ತಿರುವಂತಹ ಭಾವನೆಗಳನ್ನ ಗಮನಿಸಿ ನಗ್ತಾ ಇದ್ದಾನೆ. ತ್ರಿಷಾಳ ಕುತ್ತಿಗೆ ಬಳಿ ಮುತ್ತಿಟ್ಟು ಮೆಲ್ಲ ಕಚ್ಚಿ ಅಲ್ಲಿಂದ ವಾಶ್ರೂಮ್ ಒಳಗೆ ಹೊರಟೋದ ಶೌರ್ಯ ಮಾಡಿದಂಥ ಕೆಲಸಕ್ಕೆ ಶಾಕ್ ಆಗಿಬಿಟ್ಲು ತ್ರಿಷಾ. ಶೌರ್ಯ ಹೋದ ಒಂದು 5 ನಿಮಿಷಕ್ಕೆ ತ್ರಿಷಾಳ ಮೊಬೈಲ್ ರಿಂಗ್ ಆಯಿತು. ಯಾರಪ್ಪ ಅಂತ ಅಂದ್ಕೊಂಡು ನೋಡಿದಂಥ ತ್ರಿಷಾಗೆ ಸ್ಕ್ರೀನ್ ಮೇಲೆ ಅಕ್ಕಿಯ ಹೆಸರು ಕಾಣಿಸ್ತು. ಫೋನ್ ರಿಸೀವ್ ಮಾಡಿ ಹೆಲೋ ಅಕ್ಕಿ ಅಂತಂದ್ಲು ತ್ರಿಷಾ. ಅದಕ್ಕೆ ಹೇಗಿದೆಯಾ? ಈಗ ತಾನೇ ಅಣ್ಣ ಫೋನ್ ಮಾಡಿದಾಗ ಕೇಳಿದ್ರೆ ನೀನು ವಾಶ್ರೂಮ್ನಲ್ಲಿ ಇದೆಯಾ ಅಂತ ಹೇಳಿದ ಅಣ್ಣ ಅಂತಂದ್ಲು ಅಕ್ಷರ ತನ್ನ ಅತ್ತಿಗೆಯೊಂದಿಗೆ. ಹ್ಞೂ ಹೌದಕ್ಕಿ ಅಂತಂದ್ಲು ತ್ರಿಷಾ. ಇನ್ನೇನು ವಿಶೇಷಗಳು? ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀರಿ? ರೂಮ್ನಲ್ಲೇನಾ ಅಥವಾ ಹೊರಗೆಲ್ಲಾದರೂ ಹೋಗ್ತಿದ್ದೀರಾ ಅಂತ ತುಂಟತನದಿಂದ ಕೇಳಿದ್ಲು ಅಕ್ಷರ. ರೂಮ್ನಲ್ಲೇ ಇದ್ದು ಬಿಡ್ತೀರಾ ಅಂತ. ಅಬ್ಬಾ, ಅಣ್ಣ ತಂಗಿ ಇಬ್ಬರು ಸರಿಯಾಗಿದ್ದೀರಿ.
ಅಂದ್ಲು ತ್ರಿಷಾ ಇಬ್ಬರು ತುಂಟ್ರೆ ಅಂತ ಅಂದ್ಕೊಳ್ತಾ. ಯಾಕೆ ನಮ್ಮ ಅಣ್ಣ ನಿನಗೇನಾದರೂ ಅನ್ನ ಅಂತ ಕೇಳಿದ್ಲು ಅಕ್ಷರ ನಗುವನ್ನು ತನ್ನಲ್ಲೇ ತಡೀತ. ಏನೂ ಅಂದಿಲ್ಲ, ಒಂದು ಮುತ್ತು ಕೊಟ್ಟ ಅಷ್ಟೆ. ಆ ಮುತ್ತಿಗೆ ನನ್ನ ಕತೆ ಮುಗಿದು ಹೋಯಿತು. ಎಷ್ಟು ಜೋರಾಗಿ ಕಿಸ್ ಮಾಡ್ತಾನೆ ಅಂದರೆ ಇವಾಗ ನನ್ನ ತುಟಿ ಒಡೆದೋಗಿ ರಕ್ತ ಬರ್ತಿದೆ. ಇವತ್ತು ಪೂರ್ತಿ 3 ಕಡೆ ರಕ್ತ ಬಂದಿದೆ ಅಂದ್ಲು ತ್ರಿಷಾ ದೂರ ನೀಡೋ ಹಾಗೆ ಅಕ್ಕಿಯೊಂದಿಗೆ. ಪಾಪ ತ್ರಿಷಾ ಹೇಳಿದಂಥ ರೀತಿಗೆ ಬಿದ್ದು ಬಿದ್ದು ನಕ್ಬಿಟ್ಲು ಅಕ್ಷರ ಏನೋ ಹೇಳೋ ಅಷ್ಟರಲ್ಲೇ ಶಾರದಾ ಅವರು ಕರಿತಾ ಇರೋದನ್ನು ಕೇಳಿ, ಅದಕ್ಕೆ ನಾನು ಮತ್ತೆ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ ನಿನಗೆ, ನನಗೆ ಗುಡ್ ನ್ಯೂಸ್ ಹೇಳಬೇಕು ನೀನು, ಅಣ್ಣ ಮತ್ತು ನೀನು ಒಂದಾಗಿದ್ದೀರಿ ಅಂತ ಆ ಶುಭ ಸುದ್ದಿನ ನನಗೆ ಹೇಳಲೇಬೇಕು ಅಂತಂದ್ಲು ಅಕ್ಷರ ಹೇಳಿದಂಥ ಮಾತಿಗೆ ನಾಚಿಕೆಯಿಂದ ಕೆನ್ನೆಗಳು ಕಾಶ್ಮೀರಿ ಆ್ಯಪಲ್ನಂತೆ ಕೆಂಪಗಾಗ್ಬಿಟ್ವು ತ್ರಿಷಾಗೆ. ಇನ್ನು ಅಕ್ಷರ ಕಾಲ್ ಕಟ್ ಮಾಡಿದ ಮೇಲೆ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲೇ ಅಲ್ಲಿ ಶೌರ್ಯ ಕೇವಲ ಟವಲ್ನಲ್ಲಿ ಕಾಣಿಸ್ತ. ಶೌರ್ಯನನ್ನು ಹಾಗೆ ನೋಡಿದ ತ್ರಿಷಾ ಕಣ್ಣು ಅರಳಿಸಿದ್ಲು. ಎಷ್ಟೊಂದು ಚೆನ್ನಾಗಿದ್ದಾನಪ್ಪ ನನ್ನ ಗಂಡ ಅಂತ ಯೋಚಿಸ್ದೇ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ ತ್ರಿಷಾಗೆ. ಅಷ್ಟು ಹಾಟಾಗಿ ಕಾಣ್ತಿದ್ದ ಶೌರ್ಯ. ಆ ಮಾತು ಕೇಳಿಸಿದಂತೆ ಒಂದು ಸಣ್ಣ ನಗು ಮೂಡಿತು ಶೌರ್ಯನ ತುಟಿಗಳ ಮೇಲೆ. ಶೌರ್ಯ ತ್ರಿಷಾಳ ಹತ್ರ ಬರ್ತಾ, ಏನು ನಾನು ಅಷ್ಟೊಂದು ಹಾಟಾಗಿದ್ದೀನಾ ಅಂತ ಕೇಳ್ದ ಚೇಷ್ಟೆಯಿಂದ ತ್ರಿಷಾಳ ಕಣ್ಣುಗಳನ್ನೇ ನೋಡ್ತಾ. ಶೌರ್ಯನನ್ನು ನೋಡ್ತಾ, ಅಯ್ಯೋ ಶೌರ್ಯ, ಮೊದಲು ನೀವು ರೆಡಿಯಾಗಿ, ನಾನು ಹೊರಗೋಗೋಣ. ನೀವಾಗಲೇ ಹೇಳಿದ್ರಲ್ಲ ನಾವು ಹೊರಗೊಟ್ಟೋಗೋಣ ಅಂತ, ಟೈಮ್ ಆಗ್ತಿದೆ ಅಂತಂದ್ಲು ತ್ರಿಷಾ. ಮತ್ತು ನೈಟ್ಗೆ ಓಕೆನಾ, ರಾತ್ರಿ ಇಟ್ಕೊಳ್ಳೋಣವಾ ಅಂತ ಕೇಳಿದ ಶೌರ್ಯ ತ್ರಿಷಾಳ ಕಣ್ಣುಗಳಲ್ಲಿ ತೀವ್ರವಾಗಿ ನೋಡುತ್ತಾ. ಆ ನೋಟದಲ್ಲಿದ್ದಂತಹ ತೀವ್ರತೆಗೆ ಭಯ ಆಯಿತು ತ್ರಿಷಾಗೆ. ಪಾಪ ಶೌರ್ಯ ತ್ರಿಷಾಳ ಸೊಂಟವನ್ನು ಅಪ್ಕೊಂಡು, ಏನು ಹೆದರಬೇಡ, ನಾನಿದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಇಡು ಅಂತಂದ ಶೌರ್ಯ ಮೃದುವಾಗಿ ತನ್ನ ಹೆಂಡತಿಯನ್ನು ಮನವೊಲಿಸುತ್ತ. ಶೌರ್ಯನನ್ನು ಬಿಗಿಯಾಗಿ ಹಗ್ ಮಾಡಿ, ಲವ್ ಯು ಸೋ ಮಚ್ ಶೌರ್ಯ ಅಂತಂದ್ಲು ತ್ರಿಷಾ ತನ್ನ ಗಂಡನ ಬಿಗಿಯಾಗಿ ಅಪ್ಕೊಂಡು. ಲವ್ ಯು ಟೂ ರಾಕ್ಷಸಿ ಅಂದ ಶೌರ್ಯ ಕೂಡ ಮರಳಿ ತ್ರಿಷಾಳನ್ನು ಅಪ್ಕೊಂಡು. ಸ್ವಲ್ಪ ಸಮಯದ ನಂತರ ತ್ರಿಷಾಳನ್ನು ಬಿಟ್ಟು ರೆಡಿಯಾಗಿ ಅಲ್ಲಿನ ಲೋಕಲ್ ಜಾಗಗಳನ್ನ ನೋಡೋದಕ್ಕೆ ಹೋದರು ಇಬ್ಬರೂ ಕೂಡ. ತ್ರಿಷಾಗೆ ತುಂಬ ಖುಷಿ ಆಗ್ತಿತ್ತು. ಅವಳ ಲೈಫ್ನಲ್ಲಿ ಮನೆ, ಸ್ಕೂಲ್, ಕಾಲೇಜ್ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ, ನೋಡಿಯೂ ಇರಲಿಲ್ಲ. ಇವಾಗ ಶೌರ್ಯನ ಜೊತೆ ಹೊರಗೆ ಹೋಗ್ತಿದ್ರೆ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ತಿತ್ತು ತ್ರಿಷಾಗೆ. ಪಾಪ ಅವಳ ಕಣ್ಣುಗಳು ಅವಳ ಅರಿವಿಲ್ಲದೆಯೇ ತೇವ ಆಗ್ತಾ ಇದ್ವು. ಆದರೆ ಅವು ಆನಂದದಿಂದ ಬಂದ ಆನಂದ ಬಾಷ್ಪಗಳಾಗಿದ್ದವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಎಲ್ರಿಗಿಂತ ಮೊದಲು ನೋಡಿ. ಥ್ಯಾಂಕ್ ಯು.